ಇಲ್ಲ ನೋಡಿ, ಇವತ್ತು ಮಾನ್ಯ ಲೋಕಸಭಾ ವಿರೋಧ ಪಕ್ಷದ ನಾಯಕರು 1:15ಗೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ. ಮತ ಕಳ್ತನ ಹೇಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂದ್ಬಿಟ್ಟು ಅದರ ಪುರಾವೆಗಳು, ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅವ್ರ ದಾಖಲೆಗಳು ಬಿಡುಗಡೆ ಆದಮೇಲೆ ಎಲ್ಲರೂ ತಮ್ಮ ಹತ್ರ ಸೇರುತ್ತೆ. ಅದಾದಮೇಲೆ ತಾವೇ ತೀರ್ಮಾನ ತಗೊಳ್ಳಿ, ಎಲೆಕ್ಷನ್ ಕಮಿಷನ್ ಅವರು ನಿಜವಾಗ್ಲೂ ಫ್ರೀ ಆ್ಯಂಡ್ ಫೇರ್ ಇದರ ಇಲ್ಲ ಅಂತ, ಅಥವಾ ಯಾರಾದರೂ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂದರೆ ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ, ಯಾರಿಗಿದ್ರಿಂದ ಲಾಭ ಆಗ್ತಾ ಇದೆ ಅಂದ್ಬಿಟ್ಟು ತೀರ್ಮಾನ ನೀವೇ ತಗೊಳ್ಳಿ. ಇವತ್ತು 1:15ಗೆ ಎಲ್ಲ ದಾಖಲೆಗಳು ತಮ್ಮ ಮುಂದೆ ಇರುತ್ತೆ. ಅದಾದಮೇಲೆ ನಾಳೆ ಬಂದು ಇಲ್ಲಿ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ತಮ್ಮ ಮುಂದೆ ಮಾತನಾಡ್ತಾರೆ. ಅದಾದಮೇಲೆ ವಿ ವಿಲ್ ಟೇಕ್ ದ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್. ನಾವು ಆರೋಪನೆ ಮಾಡಿಲ್ಲ. ಇನ್ನು ನಾವು ಏನು ಆರೋಪ ಮಾಡಿದ್ದೀವಿ ಹೇಳಿ? ನಾವು ಮತ ಕಳ್ತನ ಆಗಿದೆ, ಅದ್ರ ಸಾಕ್ಷಿ ಕೊಡ್ತೀವಿ ಅಂತ ಹೇಳಿದೆ. BJP ಅವ್ರು ಯಾಕ್ರಿ ಎಲೆಕ್ಷನ್ ಕಮಿಷನ್ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ? IT ಬಗ್ಗೆ ಮಾತಾಡಿದ್ರೆ BJP ಅವರು ಉತ್ತರ ಕೊಡ್ತಾರೆ, ED ಬಗ್ಗೆ ಮಾತಾಡಿದ್ರೆ BJP ಉತ್ತರ ಕೊಡ್ತಾರೆ, CBI ಬಗ್ಗೆ ಮಾತಾಡಿದ್ರೆ BJP ಉತ್ತರ ಕೊಡ್ತಾರೆ. ಇವೆಲ್ಲ ಸಂಸ್ಥೆಗಳಲ್ಲ, ಸಂಸ್ಥೆಗಳು ವಕ್ತಾರರಿದ್ದಾರೆ, ಅವ್ರು ಮಾತಾಡ್ತಾರೆ. ಇವ್ರು ಯಾಕೆ ವಕ್ತಾರರಾಗಿದ್ದಾರೆ? ಆಮೇಲೆ ಏನು ಆರೋಪ ಇದೆ, ಏನು ಸಾಕ್ಷಿ ಇದೆ ಅಂತ BJP ಅವರಿಗೆ ಪೆನ್ಸಿಲ್ ಬಿದ್ದಿದ್ಯಾ? ಸುಮ್ಮನೆ ಇರು. ನೋಡಿ, ನಾವು ಕಾಂಗ್ರೆಸ್ನವರು ಹಿಟ್ ಆ್ಯಂಡ್ ರನ್ ಮಾಡೋರಲ್ಲ. ನಾನು ಹೇಳ್ದಂಗೆ ಸಾವಿರಾರು ಪುರಾವೆಗಳು ತಮ್ಮ ಮುಂದೆ ಇಡ್ತೀವಿ, ದಾಖಲೆಗಳು ತಮ್ಮ ಮುಂದೆ ಇಡ್ತೀವಿ, ತಾವೇ ತೀರ್ಮಾನ ತಗೊಳ್ಳಿ. ಥ್ಯಾಂಕ್ ಯು.